ನಿಮ್ಮ ಮನೆಯ ಯಾವುದೇ ಆಚರಣೆಯನ್ನು ಮನತುಂಬಿ ಕಣ್ತುಂಬಿಸುವಂತೆ ಅದ್ದೂರಿಯಾಗಿ ಆಚರಿಸಬೇಕೆಂಬ ಆಸೆ ನಿಮ್ಮದಾಗಿದ್ದರೆ ತಡ ಮಾಡದೆ ಇವರನ್ನು ಒಮ್ಮೆ ಸಂಪರ್ಕಿಸಿ. MC ಶಾರ್ಟ್ಸ್ ಅಂಡ್ ಈವೆಂಟ್ಸ್ ಪ್ರೊಫೆಷನಲ್ ಸ್ಟುಡಿಯೋ ಅಂಡ್ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಹಾಗೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಿಂತಾಮಣಿಯಲ್ಲೇ ಇಂಡೋರ್ ಐ ಎಕ್ವಿಪ್ಮೆಂಟ್ಸ್ ವಿತ್ ಮಾಡಲಿಂಗ್ ಶೂಟ್ಸ್, ಬಾರ್ನ್ ಬೇಬಿ ಶೂಟ್ಸ್ ವಿತ್ 20+ ಥೀಮ್ಸ್ ಅಂಡ್ ಆಲ್ ಫೆಸಿಲಿಟೀಸ್ ಹಾಗೂ ಎಲ್ಲಾ ರೀತಿಯ ಶೂಟ್ಸ್ ನ ಸಹ ಇವರು ಮಾಡುತ್ತಾರೆ. ಸ್ಥಳ 1 ಟೌನ್ ಪೊಲೀಸ್ ಸ್ಟೇಷನ್ ಅಪೋಸಿಟ್ ಪತ್ರಕರ್ತರ ಭವನ, 2nd floor. ಡೋಂಟ್ ಕಾಪಿ ದಿ ಟ್ರೆಂಡ್ಸ್, ಮೇಕ್ ಯುವರ್ ಓನ್ ಟ್ರೆಂಡ್ಸ್. ಎಲ್ಲ ರೀತಿಯ ಅಂಗಡಿ ಮುಗ್ಗಟ್ಟುಗಳ ನಾಮಫಲಕಗಳ ಮೇಲೆ 60% ಕನ್ನಡ ಭಾಷೆ ಕಡ್ಡಾಯವಾಗಿರಬೇಕು. ಇಲ್ಲವಾದಲ್ಲಿ ಸರ್ಕಾರದ ಆದೇಶದಂತೆ ಅಂಗಡಿ ಮುಗ್ಗಟ್ಟುಗಳ ಪರವಾನಗಿಯನ್ನು ರದ್ದುಪಡಿಸಿ ಕ್ರಮ ಕೈಗೊಳ್ಳಲಾಗುವುದೆಂದು ತಹಸೀಲ್ದಾರ್ ಸುದರ್ಶನ್ ಯಾದವ್ ಅವರು ತಿಳಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರ ಕನ್ನಡ ಭಾಷೆ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ವಿಧಾನಮಂಡಲದ ಉಭಯ ಸದನಗಳಲ್ಲಿ ಮಂಡಿಸಿ ಅನುಮೋದನೆಯನ್ನು ಪಡೆದುಕೊಂಡಿದ್ದು, ವಿಧೇಯಕಕ್ಕೆ ರಾಜ್ಯಪಾಲರು ಸಹಿ ಮಾಡಿರುವುದರಿಂದ ಅದು ಕಾನೂನು ಕೂಡ ಜಾರಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ನಾಮಫಲಕಗಳಲ್ಲಿ 60% ಕನ್ನಡ ಭಾಷೆ ಕಡ್ಡಾಯವಾಗಿರಬೇಕೆಂದು ತಾಲೂಕು ಆಡಳಿತಗಳಿಗೆ ಆದೇಶಿಸಿರುವ ಹಿನ್ನೆಲೆಯಲ್ಲಿ ಶುಕ್ರವಾರ ತಾಲೂಕು ಆಡಳಿತ, ನಗರಸಭೆ ಕಾರ್ಯಾಲಯದಿಂದ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಜಾಗೃತಿ ಜಾಥಾಗೆ ತಾಲೂಕು ಕಚೇರಿ ಬಳಿ ತಹಸೀಲ್ದಾರ್ ಸುದರ್ಶನ್ ಯಾದವ್, ನಗರಸಭೆ ಪೌರಾಯುಕ್ತ GN ಚಲಪತಿ ಮತ್ತಿತರರು ಚಾಲನೆ ನೀಡಿ ನಗರಸಭೆ ಸಿಬ್ಬಂದಿಯೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಕನ್ನಡ ಭಾಷೆ ಬಳಕೆ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ಈ ವೇಳೆ ತಹಸೀಲ್ದಾರ್ ಸುದರ್ಶನ್ ಯಾದವ್ ಹಾಗೂ ನಗರಸಭೆ ಪೌರಾಯುಕ್ತ GN ಚಲಪತಿರವರು ಮಾತನಾಡಿ, ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ಕಾಯ್ದೆ ಅನ್ವಯ ಎಲ್ಲ ಅಂಗಡಿ ಮುಗ್ಗಟ್ಟುಗಳು, ಹೋಟೆಲ್, ಕಂಪನಿಗಳು, ಸಂಸ್ಥೆಗಳು, ವಾಣಿಜ್ಯ ಮಳಿಗೆಗಳು, ಕಾರ್ಖಾನೆಗಳು, ಸರ್ಕಾರಿ ಮತ್ತು ಅರೆ ಸರ್ಕಾರಿ, ಖಾಸಗಿ ಸಂಘ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು ಸೇರಿದಂತೆ ಎಲ್ಲ ರೀತಿಯ ನಾಮಫಲಕಗಳಲ್ಲಿ 60% ಕನ್ನಡ ಭಾಷೆ ಕಡ್ಡಾಯವಾಗಿ ಬಳಸಬೇಕು. ಇಲ್ಲವಾದಲ್ಲಿ ಸರ್ಕಾರದ ಆದೇಶದಂತೆ ತಮ್ಮ ಅಂಗಡಿಗಳ ಪರವಾನಗಿಯನ್ನು ರದ್ದುಪಡಿಸಲಾಗುವುದೆಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯ ಕೃಷ್ಣಮೂರ್ತಿ, ಕರವೇ ಜಿಲ್ಲಾಧ್ಯಕ್ಷ MR ಲೋಕೇಶ್, ಕಲ್ಲಳ್ಳಿ ವೆಂಕಟೇಶ್ ಸೇರಿದಂತೆ ನಗರಸಭೆ ಸಿಬ್ಬಂದಿ ಮತ್ತಿತರರು ಉಪಸ್ಥಿತರಿದ್ದರು. 60% ಕನ್ನಡ ಇರಲೇಬೇಕು. 40% ಯಾವ ಭಾಷೆ ಆದರೂ ಇಟ್ಕೋಬೋದು. ಅದು ಅವರ ಯಾವ ಉದ್ಯಮಿಗಳಿದ್ದಾರೆ ಅಥವಾ ಯಾರು ಬೇರೆ ನಾಮಫಲಕಗಳನ್ನ ಹಾಕ್ಕೊಂಡಿದ್ದಾರೆ, ಅದು ಅವರ ಡಿಸ್ಕ್ರಿಪ್ಷನ್ಗೆ ಬಿಟ್ಟಿದ್ದು. 60% ಅಂತೂ ಖಂಡಿತವಾಗಿ ಕಡ್ಡಾಯವಾಗಿ ಕನ್ನಡವನ್ನು ನಾವು ನಾಮಫಲಕ ಬಳಸಲೇಬೇಕು. ಮಸೂದೆಯನ್ನು ಪಾಸ್ ಮಾಡಿ DC ಆಫೀಸಿಂದ ನಮಗೆ ಜಿಲ್ಲಾಧಿಕಾರಿಗಳಿಂದ ಅಧಿಕೃತ ಆದೇಶ ಬಂದಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಯಾರು ಬಳಸೋದಿಲ್ವೋ ಅವ್ರದ್ದು ಲೈಸೆನ್ಸ್ ರದ್ದು ಮಾಡೋದಾಗಲಿ ಅಥವಾ ಅವರಿಗೆ ದಂಡ ವಿಧಿಸೋದಾಗಲಿ ಎಲ್ಲ ನಾಮಫಲಕಗಳು ಕೂಡ ಪಂಚಾಯತಿ ಮಟ್ಟದಲ್ಲೂ, ನಗರಸಭೆ ಮಟ್ಟದಲ್ಲೂ ಕೂಡ ನಾವು ನಮ್ಮ ಪೌರಾಯುಕ್ತರ ಕಡೆಯಿಂದ, ನಮ್ಮ EO ಸಾಹೇಬರ ಕಡೆಯಿಂದ ಮಾಡಿಸ್ತೀವಿ. ಸಡನ್ನಾಗಿ ನಾವೆಲ್ಲ ಯಾವುದೂ ಗೊತ್ತಿಲ್ಲ. ಅವರಿಗೆ ಈಗ ಮುನ್ನೆಚ್ಚರಿಕೆಕರವಾಗಿ ನಮ್ಮ ಯುವಕರಿಂದ ನೋಟಿಸಸ್ ಪಾಸ್ ಮಾಡ್ತೀವಿ. ಎಲ್ಲರಿಗೂ ಒಂದು ತಿಳುವಳಿಕೆ ಪತ್ರ ಕೊಡ್ತೀವಿ. 3-4 ದಿನ ಕೊಟ್ಟು ಟೈಮು ಎಲ್ಲರಿಗೂ ಕ್ಲಿಯರ್ ಮಾಡ್ತೀವಿ. ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಈಗಾಗಲೇ ಪ್ರತಿ ತಾಲೂಕು ಸಹ ಸೂಚನೆ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು ನಮ್ಮ ಜಿಲ್ಲಾ ಆಡಳಿತಾಧಿಕಾರಿಗಳು ಸಹ ಆಡಳಿತಾಧಿಕಾರಿಗಳಾಗಿದ್ದಾರೆ. ಈಗಿನ ಮಾನ್ಯ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ನಗರಸಭೆ ಮತ್ತು ತಾಲೂಕು ಪಂಚಾಯತ್ ಎರಡೂ ಸಹ ಕನ್ನಡವನ್ನು ಕಡ್ಡಾಯವಾಗಿ ನಮ್ಮ ನಾಮಫಲಕಗಳಲ್ಲಿ 60% ಹಾಕ್ಕೊಳ್ಬೇಕಂತ ಹೇಳ್ತಿರೋದು ನಾವು ದುರಾದೃಷ್ಟ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಯಾಕಂದರೆ ಕಡ್ಡಾಯವಾಗಿ ನಾವು ಕನ್ನಡಿಗರಾಗಿದ್ದ ಕರ್ನಾಟಕದಲ್ಲಿರುತ್ತ ಕಡ್ಡಾಯವಾಗಿ ಹಾಕಲೇಬೇಕಾಗುತ್ತೆ. ಆದರೂ ಸರ್ಕಾರದ ಸುತ್ತೋಲೆಗಳನ್ನು ನಾವು ಪಾಲಿಸಬೇಕಾಗಿರೋದ್ರಿಂದ ಎಲ್ಲ ವರ್ತಕರಲ್ಲಿ ನಾನು ಮನವಿ ಮಾಡ್ತಾರೆ. ಈಗಾಗಲೇ ಮಾನ್ಯ ತಹಸೀಲ್ದಾರ್ ಅವರು ಹೇಳಿದ್ದಾರೆ, ಕಡ್ಡಾಯವಾಗಿ ಕನ್ನಡ ನಾಮಫಲಕಗಳನ್ನು ದಯವಿಟ್ಟು ಬಳಸಿ. ಹೆಚ್ಚಿನ ಆದ್ಯತೆಯನ್ನು ಕನ್ನಡಕ್ಕೆ ಕೊಡಿ. ಅನ್ಯ ಭಾಷೆಗಳಿಗೆ 2ನೇ ಆದ್ಯತೆ ಕೊಡಿ, ನಾವು ಕೊಡಲೇಬೇಡಿ ಅಂತ ಹೇಳ್ತಿಲ್ಲ. ಆದರೆ ಕನ್ನಡಕ್ಕೆ ಮೊದಲ ಪ್ರಾತಿನಿಧ್ಯ ನಾವು ಕೊಡಬೇಕು. ಇದಕ್ಕೆ ನಮ್ಮ ಲೋಕೇಶ್ ಅವರು ಸಹ ಎಲ್ಲ ಕನ್ನಡಪರ ಸಂಘಟನೆಗಳು ಈ ದಿನ ಸೇರಿಕೊಂಡಿದ್ದಾವೆ. ಇದಾಗಲಿಲ್ಲ ಅಂದರೆ ಮತ್ತೊಂದು ದಿನ ನಗರದಲ್ಲಿ ನಾವು ಬೃಹತ್ ಈ ಥರನೇ ಇನ್ನೊಂದು ಆಂದೋಲನ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಏನಾರ ಮಾಡಲಿಲ್ಲ ಅಂದರೆ ಕಡ್ಡಾಯವಾಗಿ ಅವರ ವೃತ್ತಿ ಪರವಾನಗಿಯನ್ನು ರದ್ದು ಮಾಡೋದರ ಮುಖಾಂತರ ಸರ್ಕಾರದ ಏನೇನೋ ನಿಯಮಗಳಿದ್ದಾವೋ ಅಂಥ ನಿಯಮಗಳನ್ನು ನಾವು ಕಡ್ಡಾಯವಾಗಿ ಪಾಲಿಸ್ತೀವಿ. ಮೊದಲನೇ ಹಂತದಲ್ಲಿ మన ತಹಸೀಲ್ದಾರ್ ಅವರು ಈಗಾಗಲೇ ಚಾಲನೆ ಕೊಡ್ತಾ ಇದ್ದಾರೆ. ನಗರದಲ್ಲಿ ಹೋಗ್ತಾ ಇದ್ದೀವಿ. ಹಳ್ಳಿಗಳಲ್ಲೂ ಸಹ ಈಗಾಗಲೇ EO ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಅಲ್ಲೂ ಸಹ ಇದನ್ನು ಮಾಡ್ತೀವಿ. ನಮ್ಮದು ಒಂದೇ ಸ್ಲೋಗನ್ನು, ಕಡ್ಡಾಯವಾಗಿ ಕನ್ನಡವನ್ನು ಬಳಸಬೇಕು. ನಾಮಫಲಕಗಳಲ್ಲಿ 60% ಕನ್ನಡವನ್ನು ಕಡ್ಡಾಯವಾಗಿ ಉಳಿಸಬೇಕು. ಇದಕ್ಕಿಂತ ಕನ್ನಡಕ್ಕೆ ಸಂಬಂಧಪಟ್ಟಿದ್ದು ನಮ್ಮ ಲೋಕೇಶ್ ಅವರು ಹೇಳ್ತಾರೆ. ಸರ್, ಯಾವಾಗಿಂದ ಜಾರಿ ಸರ್ ಇದು? ಈಗಾಗಲೇ ಜಾರಿಯಲ್ಲಿ ಇದೆ. ಈಗಾಗಲೇ BBMP ವ್ಯಾಪ್ತಿಯಲ್ಲಿ ಸರ್ಕಾರದಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಜನ ತೊಂದರೆ ಕೊಡಬಾರ್ದು ಅಂತ ಒಂದು ಅನುಕೂಲವಾಗಿ ಹೇಳಿದ್ದೀವಿ.
ಅದನ್ನು ಅವರು ಪಾಲಿಸ್ತಾರೆ ಅಂತ ನಾನು ನಂಬಿದ್ದೀನಿ. ಯಾಕಂದರೆ ನಮ್ಮ ಕನ್ನಡಿಗರು ವಿಶೇಷವಾಗಿ ಚಿಂತಾಮಣಿ ಜನ ಸೌಮ್ಯಜೀವಿಗಳು ಅರ್ಥ ಮಾಡ್ಕೊಳ್ತಾರೆ, ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅಂತ ನಾನು ನಂಬಿದ್ದೀನಿ. SNR ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ 2 ಆಶ್ರಯ ಬಡಾವಣೆ ಚಿಂತಾಮಣಿ. ನಮ್ಮ ಶಾಲೆಯಲ್ಲಿ 2024-25ನೇ ಸಾಲಿಗೆ ನರ್ಸರಿಯಿಂದ 10ನೇ ತರಗತಿಯವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ. ಹಿಂದೆ ಸಂಪರ್ಕಿಸಿ. SNR ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ 2 ಆಶ್ರಯ ಬಡಾವಣೆ ಚಿಂತಾಮಣಿ. Hey guys, welcome to SNR Academy. This is Madhurima. This is Mokshita. And we'll be your two guys for today. So let's move on. Welcome to SNRA. Imagine a school that can educate you from all the levels, preschool all the way to the senior high school. The preschool department is committed to provide a happy and stimulating environment for students for holistic development. Education is not the preparation of life. Education itself is the life. Here SNRA, we started in the year in 2017. Our main motto is to give the world-class education the rural area, the suburban area like our Chintamani. Here at SNRA, we are following the Finland-based education system. So Finland-based education system is considered to be as the world best education system. It is activity-based. The children are taught on the activities along their curricular. The teachers also trained with the activities and they are child friendly. Here we are creating the stress-free environment for the children. We are following this education along with the co-curricular activities like karate, dance, yoga and skatings and classical dance also. ಸರ್ಕಾರ ಈಗಾಗಲೇ 2 ವಿಧಾನಸಭೆಯ ವಿಧಾನಸಭೆಯಲ್ಲಿ ಒಂದು ಕಾಯ್ದೆಯನ್ನು ಅಂಗೀಕಾರ ಮಾಡಿ ಕಡ್ಡಾಯವಾಗಿ ಕನ್ನಡದ ನಾಮಫಲಕವನ್ನು 60 ಭಾಗ ಕನ್ನಡ ಇರಬೇಕು, ಅದು ಮೊದಲ ಸಾಲಿನಲ್ಲಿ ಕನ್ನಡ ಇರಬೇಕು, ಉಳಿದಂಥ ಭಾಷೆಯನ್ನು ಬಳಸಬೇಕು ಅಂತ ಹೇಳಿ ಏನು ಆದೇಶ ಮಾಡಿದೆ. ಇದಕ್ಕೆ ರಾಜ್ಯಪಾಲರು ಅಂಕಿತ ಹಾಕಿ ಕಾನೂನಾಗಿ ಮಾರ್ಪಟ್ಟು ರಾಜ್ಯದಲ್ಲಿ ಈಗ ಕಡ್ಡಾಯವಾಗಿ ಕನ್ನಡ ನಾಮಫಲಕ ಅಳವಡಿಸಬೇಕು ಅಂತ ಹೇಳಿ ಆದೇಶ ಆಗಿರೋದ್ರಿಂದ ಚಿಂತಾಮಣಿನ ತಾಲೂಕಿನಲ್ಲೂ ಸಹ ತಾಲೂಕು ದಂಡಾಧಿಕಾರಿಗಳು ಮತ್ತು ನಗರಸಭೆಯ ಆಯುಕ್ತರು ಸಹ ಇವತ್ತು ಈ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದಾರೆ. ಸಾರ್ವಜನಿಕರಲ್ಲಿ ನಾವು ಸಹ ನಿನ್ನೆ ಎಲ್ಲನೂ ಅರಿವು ಮೂಡಿಸುವಂಥ ಒಂದು ಕೆಲಸವನ್ನು ನಾವು ಮಾಡಿದ್ವಿ. ಈಗಲೂ ಸಹ ಹೇಳೋದು ಒಂದೇ, ಕನ್ನಡ ಭಾಷೆ ಉಳಿದರೆ ಕನ್ನಡಿಗರ ಬದುಕುಳಿಯುತ್ತೆ. ಹಾಗಾಗಿ ಕನ್ನಡ ಭಾಷೆಯನ್ನು ಹೆಚ್ಚಾಗಿ ಬಳಸುವಂಥದ್ದು ಆಗಲಿ ಅಂತ ಹೇಳಿ ಇವತ್ತು ನಾವೆಲ್ಲರೂ ಆಶಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮಾಡಿ. ಕರ್ನಾಟಕದಲ್ಲಿ ನಮ್ಮ ದುರದೃಷ್ಟ ಅಂದ್ಬಿಟ್ಟು ತಮಿಳ್ನಾಡಲ್ಲಿ ಹೋಗಿ ಕೇರಳದಲ್ಲಿ ಹೋಗಿ ಇವಾಗ ಯಾರನ್ನಾಗಲಿ ಅಡ್ರೆಸ್ ಆಗಲಿ ತಮಿಳಲ್ಲೇ ಹೇಳ್ತಾರೆ. ಇವಾಗ ಅಲ್ಲಲ್ಲ, ಇಲ್ಲಿ ಬಂದ್ಬಿಟ್ಟು ಯಾರೋ ಇಂಗ್ಲೀಷ್ ಉರ್ದು ಅನ್ನೊಂದು ಭಾಷೆ ಕಲ್ಬಿಟ್ರೆ ತಮಿಳಲ್ಲಿ ಒಂದು ಅಡ್ರೆಸ್ ಕಳಿಸಿದ್ರೆ ನಾವು ತಮಿಳಲ್ಲಿ ಮಾತಾಡ್ತೀವಿ. ಫಸ್ಟ್ ಆದ್ಯತೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಕೊಡಬೇಕು, ಕನ್ನಡ ಉಳಿಸಬೇಕು, ಕನ್ನಡ ಭಾಷೆ ಬೆಳೆಸಬೇಕು ಅಂತ ಹೇಳ್ಬಿಟ್ಟು ನಾನು ಮಾತಾಡ್ತೀನಿ.